ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಎಂಕೆಗೆ ಕೈ ಕೊಟ್ಟಂತಹ ಕಾಂಗ್ರೆಸ್ ಒಂದು ನಂಬಿಕೆ ದ್ರೋಹಿ, ಅವರ ನಾಯಕರು ಅವಕಾಶವಾದಿಗಳು. ಇದು ಇವತ್ತು ಕರ್ನಾಟಕದಲ್ಲಿ ನಿಂತು ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ತೂರಿದಂತಹ ಬೆಂಕಿಯುಂಡೆ. ರಾಜ್ಯದ ಗ್ಯಾರಂಟಿ ಹಾಗೆ ಗದ್ದುಗೆ ಗುದ್ದಾಟವನ್ನು ಟೀಕಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಮಲ ಕಮಾಲ್ ಮಾಡಿರುವ ಮಧ್ಯೆಯೇ ಗೌರವ ಸ್ವೀಕರಿಸಿದ ಮೋದಿ ಕಮಲವನ್ನ ದಕ್ಷಿಣದುದ್ದಕ್ಕೂ ಅರಳಿಸೋಕೆ ಪಣ ತೊಟ್ಟು ಅದಕ್ಕಾಗಿ ಭೂಮಿ ಹದ ಮಾಡ್ತಿದ್ದಾರೆ. ಅಕ್ಷರಶಃ ಬೆಂಕಿ ಚೆಂಡು, ಅಗ್ನಿ ಉಂಡೆಗಳು. ಪ್ರಧಾನಿ ಮೋದಿ ಇಂದು ಕಾಂಗ್ರೆಸ್ ವಿರುದ್ಧ ಕಟು ವಾಕ್ ಪ್ರಹಾರವನ್ನೇ ಮಾಡಿದ್ದಾರೆ. ಕಾಂಗ್ರೆಸ್ನವರು ಜನರ ಸಮಸ್ಯೆ ಬಿಟ್ಟು ಒಳ ಜಗಳದಲ್ಲಿ ನಿರತರಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಅವಕಾಶವಾದಿಗಳು, ಪ್ರಧಾನಿ ಮೋದಿ ನಿಗಿ. ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗಲೇ ಬೆಂಗಳೂರಿಗೆ ಲಗ್ಗೆ ಇಟ್ಟ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಬೆಂಕಿಯಾಗಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಚುನಾವಣಾ ಗೆಲುವಿನ ಪ್ರಯುಕ್ತ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಮೋದಿ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಪ್ರಧಾನಿಗೆ ರೇಷ್ಮೆ ಶಲ್ಯ, ಮೈಸೂರು ಪೇಟ, ಮೋದಿ ಪುತ್ಥಳಿ ನೀಡಿ ಗೌರವ ಸಲ್ಲಿಸಲಾಯಿತು. ಬಳಿಕ ವೇದಿಕೆಯಲ್ಲಿ ಮೈಕ್ ಮುಂದೆ ಬಂದ ಮೋದಿ ಹಸ್ತಪಡೆ ವಿರುದ್ಧ ಕೆಂಡವಾದ್ರು. ಡಿಎಂಕೆಗೆ ಕೈಕೊಟ್ಟು ಟಿವಿಕೆ ಕೈ ಹಿಡಿದ ಕಾಂಗ್ರೆಸ್ ನಾಯಕರು ಅವಕಾಶವಾದಿಗಳು. ಕಾಂಗ್ರೆಸ್ ವಿಶ್ವಾಸ ದ್ರೋಹಿ ಎನ್ನಲು ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಜರಿದಿದ್ದಾರೆ. ರಾಜಕೀಯ ಸಮೀಕರಣ ಬದಲಾದಾಗ ಮೈತ್ರಿ ಪಕ್ಷಗಳ ವಿರುದ್ಧವೇ ತಿರುಗಿ ಬೀಳುವ ಇತಿಹಾಸ ಕಾಂಗ್ರೆಸ್ಗಿದೆ. ಇದೊಂದು ಪರಾವಲಂಬಿ ಪಕ್ಷ ಅಂತ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಸುಳ್ಳು, ಕರ್ನಾಟಕದಲ್ಲಿ ಜನರ ಸಮಸ್ಯೆ ಆಲಿಸೋದು ಬಿಟ್ಟು ಒಳಜಗಳದಲ್ಲಿ ತೊಡಗಿದ್ದಾರೆ. ಸಿಎಂ ಅಧಿಕಾರದಲ್ಲಿ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅಂತ ಟೀಕಿಸಿದ್ದಾರೆ. जिस डीएमके के साथ 25-30 साल का जीने मरने का नाता था, हर पल जो डीएमके कांग्रेस की भलाई के लिए काम करती थी, लेकिन जैसे ही सत्ता का खेल कहीं और मुड़ गया तो सत्ता के लालच में सत्ता भूखी कांग्रेस ने पहला मौका मिलते ही डीएमके की पीठ में छुरा भोंक दिया. परजीवी कांग्रेस को अब एक और पार्टी चाहिए. ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಶಕ್ತಿಯಾಗಬೇಕಿದೆ ಎಂದು ಮೋದಿ ಕರೆ. ಇನ್ನು ಮುಂದುವರೆದು ಮಾತನಾಡಿದ ನಮೋ, ಭಾರತದಲ್ಲೆಲ್ಲ ಬಿಜೆಪಿ ಅಧಿಕಾರ ಹಿಡಿಯುತ್ತಿದೆ. ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಶಕ್ತಿಯಾಗಬೇಕಿದೆ. ಆಂಧ್ರದಲ್ಲಿ ಎನ್ಡಿಎ ಸರ್ಕಾರವಿದೆ. ತೆಲಂಗಾಣದಲ್ಲಿ 2ನೇ ಸ್ಥಾನದಲ್ಲಿದೆ. ಪಶ್ಚಿಮ ಬಂಗಾಳದಂತೆ ಕೇರಳದಲ್ಲಿ ಅಧಿಕಾರಕ್ಕೆ ಬರಲು ಹೆಚ್ಚು ಸಮಯ ಬೇಕಿಲ್ಲ ಅಂತ ಕಾರ್ಯಕರ್ತರಲ್ಲಿ ಹೊಸ ಹುರುಪು ತುಂಬಿದ್ರು. और कर्नाटक तो हमेशा से ही बीजेपी के लिए ऊर्जा का केंद्र रहा है. जब बीजेपी उतनी बड़ी पार्टी नहीं थी, तब भी कर्नाटका ने बीजेपी को एक बड़ी शक्ति बनाया था. अभी केरलम में भी हम 1 से 3 एमएलए तक पहुंच गए हैं, और जब 3 पहुंच जाते हैं ना, तो वो दिन दूर नहीं जब केरलम में भी बीजेपी एनडीए की संख्या 3 से बढ़कर बहुमत के आंकड़े को पार कर. ಗದ್ದುಗೆ ಗುದ್ದಾಟ ಆಂತರಿಕ ವಿಚಾರ, ಮೋದಿಗೆ ಸತೀಶ್ ತಿರುಗೇಟು.
ಇನ್ನು ರಾಜ್ಯದ ಗದ್ದುಗೆ ಗುದ್ದಾಟದ ಬಗ್ಗೆ ಟೀಕಿಸಿದ್ದಕ್ಕೆ ಪ್ರಧಾನಿ ಮೋದಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ರು. ಈ ಜಗಳ ಏನಿದ್ರು ಕಾಂಗ್ರೆಸ್ನ ಆಂತರಿಕ ವಿಚಾರ. ಕಾದಾಟ ಇರಬಹುದು, ಹೊಡೆದಾಟ, ಘರ್ಷಣೆ ಇರಬಹುದು, ಅದನ್ನೆಲ್ಲ ನಮ್ಮ ವರಿಷ್ಠರು ಬಗೆಹರಿಸ್ತಾರೆ ಅಂತ ರಾಯಚೂರಿನಲ್ಲಿ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಮೋದಿ ಅವರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅಂದರೆ CM ಬದಲಾವಣೆ ಆಗ್ಬೋದು ಅಥವಾ CM ಪಟ್ಟಕ್ಕಾಗಿ ಕಾದಾಟ ನಡೀತಿದೆ ಅನ್ನೋ ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಮ್ಮ ಪಕ್ಷದ ವರಿಷ್ಠರು ಅದನ್ನ ಬಗೆಹರಿಸ್ತಾರೆ. ಒಟ್ಟಾರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಮಲ ಕಮಾಲ್ ಮಾಡಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಖುಷಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದಂತೆ ಕೇರಳದಲ್ಲೂ ಕಮಲ ಅರಳಿಸಲು ಕಾರ್ಯಕರ್ತರಲ್ಲಿ ಹುರುಪು ತುಂಬುವ ಕೆಲಸ ಮಾಡ್ತಿದ್ದಾರೆ. ಇದರ ಭಾಗವಾಗಿಯೇ ಸದ್ಯ ಕರ್ನಾಟಕದಲ್ಲಿ ಸರ್ಕಾರ ನಡೆಸುತ್ತಿರುವ ಹಾಗೂ ಕೇರಳದಲ್ಲಿ ಸರ್ಕಾರ ರಚಿಸುವ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಮೂಲಕ ಕಮಲ ಅರಳಲು ಈಗಿನಿಂದಲೇ ಭೂಮಿ ಹದ ಮಾಡ್ತಿದ್ದಾರೆ. ರಘುಪಾಲ್ ಜೊತೆ ಚಂದನ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.